ಹಾಯ್ ಹಲೋ ನಮಸ್ಕಾರ ನನ್ನ ಗೆಳೆಯರೇ, ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಗೆಳೆಯರೇ. ಬನ್ನಿ ಇವತ್ತು ಒಂದು ರುಚಿಕರವಾದ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಏನೇನು ಬೇಕಂತ ನೋಡಿ. ಮೊದಲಿಗೆ ನಾನು ಒಂದು ಬಾಣಲೆ ತೊಗೊಂಡು ಅದರಲ್ಲಿ ನೀರು ಹಾಕಿ ಸಬ್ಬಕ್ಕಿ ಸೊಪ್ಪನ್ನ ಒಂದು ಹಿಡಿಯುವಷ್ಟು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡ ನಂತರ ನಾನು ಇನ್ನೊಂದು ಬೇರೆ ಪಾತ್ರೆ ತೊಗೊಂಡು ಅದಕ್ಕೆ ಜೋಳದ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು ಬಟ್ಲು ಜೋಳದ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಒಂದು 7ರಿಂದ 8 ರೊಟ್ಟಿ ಆಗುತ್ತೆ. ಜೋಳದ ಹಿಟ್ಟು ಹಾಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ನಾನು ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕೊಂಡ ನಂತರ ಮತ್ತೆ ಅದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಬಿಳಿ ಎಳ್ಳು ನೋಡಿ, ಬಿಳಿ ಎಳ್ಳು ಹಾಕ್ಕೊಂಡು ಆ ಹಿಟ್ಟನ್ನ ಈಗ ನಾವು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಎಳ್ಳು, ಉಪ್ಪು, ಜೀರಿಗೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ಒಂದು 2 ಗ್ಲಾಸ್ ನೀರು ಕಾಯಕ್ಕಿಟ್ಟಿದ್ದೀನಿ. 2 ಗ್ಲಾಸ್ ನೀರು ಬೇಕಾಗುತ್ತೆ. ಆ ನೀರು ಕಾಯೋ ಅಷ್ಟರಲ್ಲಿ ನಾವು ಸಬ್ಬಕ್ಕಿ ಸೊಪ್ಪನ್ನ ನಮ್ಮ ಕೈಲಿ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ತೊಗೊಂಬರೋಣ. ನೋಡಿ, ಎಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಅವರೆಲ್ಲ ನನ್ನ ಚಾನಲ್ನ, ಅನು ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಬೆಲ್ಲೈಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಆಪ್ಷನ್ ಸಿಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಹಾಕೋ ವಿಡಿಯೋ ಮೊದಲೇ ಬಂದು ತಲುಪುತ್ತೆ. ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಓಕೆನಾ? ಬನ್ನಿ ಇವಾಗ ನೋಡಿ, ಎಲ್ಲ ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಸಣ್ಣದಾಗಿ. ಅದನ್ನು ಇವಾಗ ನಾವು ಇಟ್ಕೊಂಡಿದ್ದಾರಲ್ಲ ಜೋಳದ ಹಿಟ್ಟು, ಅದಕ್ಕೆಲ್ಲ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಏನು ನೀರು, ಬಿಸಿ ನೀರು ಸಿಕ್ಕಿದ್ವಲ್ಲ, ಸ್ವಲ್ಪ ಹಳ್ಳ ಥರ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು, ತುಂಬ ಕುದೀತಾ ಇದೆ ನೀರು. ಇದನ್ನು 1 ಸ್ಪೂನ್ ಸಹಾಯದಿಂದ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಮಾಡ್ಕೊಳ್ಳಿ. ಒಂದು ರೊಟ್ಟಿ, ನಾವು ಅಕ್ಕಿ ರೊಟ್ಟಿಗೆಲ್ಲ ಹಿಟ್ಟು ಕಲಿಸ್ಕೊತೀವಲ್ಲ ಆ ರೀತಿ. ತುಂಬ ಸಾಫ್ಟು ಬೇಡ, ತುಂಬ ಬಿಗಿನೂ ಬೇಡ, ಗಟ್ಟಿನೂ ಕಲಿಸ್ಕೋಬೇಡಿ. ಒಂದು ಹದನಾಗಿ ನಮಗೆ ಪೇಪರ್ ಮೇಲೆ ತಟ್ಟುವಷ್ಟು ಇದಿರಲಿ. ನೋಡಿ, ಇವಾಗ ಇನ್ನೂ ಸ್ವಲ್ಪ ನೀರು ಹಿಡಿತಾ ಇದೆ, ಹಾಕ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಮಿಕ್ಸ್ ಮಾಡ್ಕೊಂಡ ನಂತರ ಎಷ್ಟು ನೀರು ಹಿಡಿತಂತ ನೋಡ್ಕೊಳ್ಳೋಣ. ಫುಲ್ಲೆಲ್ಲ ಆಗಿಬಿಡಲಿ ಈ ಪ್ರೊಸೆಸಿಂಗ್. ನೋಡಿ, ಆಲ್ಮೋಸ್ಟ್ ಇವಾಗ ಆಯಿತು. ಎಲ್ಲ ನೀರು ಹಾಕ್ಕೊಂಬಿಟ್ಟೆ. ನಾನು ಕಾಯಿಸಿದ್ದೆ 2 ಗ್ಲಾಸ್ ನೀರು. ಒಂದು ಬಟ್ಲು ಜೋಳದ ಹಿಟ್ಟಿಗೆ 2 ಗ್ಲಾಸ್ ನೀರು ಹಿಡಿದಿದೆ. ಈಗ ಸ್ವಲ್ಪ ತಣ್ಣಗಾಗಿದೆ. ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ ಕಲಸಿಟ್ಕೊಳ್ಳೋಣ. ಈ ರೀತಿ ಒಮ್ಮೆ ಮಾಡಿ. ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ಜೋಳದ ಹಿಟ್ಟಿನಿಂದ ರೊಟ್ಟಿ ಮಾಡಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮುಚ್ಚಿ ಸೈಡ್ಗೆ ಇಟ್ಬಿಡಿ. ಈಗ ನಾವು ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ಉಪ್ಪು, 1 ಸ್ಪೂನ್ ಹುರಿಗಡಲೆ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಚಟ್ನಿ ಕೂಡ ರೆಡಿ ಇದೆ. ಈ ರೊಟ್ಟಿಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ನೋಡಿ, ಇವಾಗ ಹಿಟ್ಟು ಕೂಡ ನೆಂದಿದೆ. ಬನ್ನಿ ಇವಾಗ ಹೆಂಚು ಬಿಸಿಗೆ ಇಟ್ಬಿಟ್ಟು ರೊಟ್ಟಿ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೊಬೋದು ಇದು. ಬೆಳಗ್ಗೆ ತಿಂಡಿಗಾಗ್ಬೋದು ಅಥವಾ ರಾತ್ರಿ ಊಟಕ್ಕಾಗ್ಬೋದು. ಈಸಿಯಾಗಿ ಡೈಜೆಷನ್ ಆಗುತ್ತೆ. ನೋಡಿ, ನಾನು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ತೊಗೊಳ್ಳಿ, ಅದು ಇಲ್ಲ ಅಂದರೆ ಎಣ್ಣೆ ಕವರ್ ಇದ್ದರೆ ತೊಗೊಳ್ಳಿ. ನೋಡಿ, ಇವಾಗ ನಾನು ಇಷ್ಟಪ್ಪ ಉಂಡೆ ತೊಗೊಂಡು ನೀಟಾಗಿ
ಹೋಳಿಗೆ ಶಿಟ್ ಮೇಲೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ತಟ್ಕೋಬೋದು. ತುಂಬ ಸಾಫ್ಟಾಗಿರುತ್ತೆ ರೊಟ್ಟಿ, ಗಟ್ಟಿ ಬರಲ್ಲ, ತುಂಬ ಸಾಫ್ಟಾಗಿರುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ತಿನ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ. ನೋಡಿ ಇವಾಗ ತಟ್ಟಿದಾಗಿದೆ, ಹೆಂಚು ಬಿಸಿಯಾಗಿದೆ. ಬನ್ನಿ ಹೆಂಚು ಮೇಲೆ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಬಿಟ್ಟು ಹಿಂಗೆ ತೆಗೆದ್ರೆ ಮುಗಿದೋಯ್ತು. ನೋಡಿ ಒಂದು ಸಲ ಎಲ್ಲ ನೀಟಾಗಿ ಪ್ರೆಸ್ ಮಾಡಿ ಈ ರೀತಿ ತೆಗೆದ್ರೆ ಮುಗೀತು. ಈಸಿ ಜೋಳದ ರೊಟ್ಟಿ. ಆ ಥರ ನನಗೂ ಅಷ್ಟು ನೀಟಾಗಿ ಮಾಡೋಕ್ಕೆ ಬರಲ್ಲ. ಈ ಥರ ಆದರೆ ಈಸಿಯಾಗಿ ಮಾಡ್ಕೊತೀನಿ. ಇನ್ನೊಂದು ತಟ್ಕೊಳ್ಳೋಣ ಬನ್ನಿ. ಇವಾಗ ಇನ್ನೊಂದು ಜೋಳದ ರೊಟ್ಟಿ ನೋಡಿ ತಟ್ತಾಯಿದ್ದೀನಿ, ಅದು ಬೇಯ್ತಾ ಇರಲಿ. ಪಟ 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 ಅಂತ ತಟ್ಕೊಂಡ್ರೆ ನಮ್ಮ ಜೋಳದ ರೊಟ್ಟಿ ತಿನ್ನೋಕ್ಕೆ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಜೋಳದ ರೊಟ್ಟಿ ಈ ರೀತಿ ಮಾಡಿದ್ರೆ. ಇವಾಗ ಇದನ್ನು ಉಲ್ಟಾ ಮಾಡಿ ಬೇಯಿಸೋಣ. ನೋಡಿ ಈ ಕಡೆ ಬೆಂದಿದೆ, ಸಾಕು, ತುಂಬ ಏನು ಬೇಯಿಸ್ಬೇಕಾಗಿಲ್ಲ. ಆಯಿತು ನೋಡಿ ಜೋಳದ ರೊಟ್ಟಿ ತುಂಬ ಸಾಫ್ಟಾಗಿದೆ. ಸಂಜೆವರೆಗೂ ಇಟ್ಟರು ಹೀಗೆ ಇರುತ್ತೆ, ಏನಾಗಲ್ಲ. ನೋಡಿ ಜೋಳದ ರೊಟ್ಟಿ ರೆಡಿ ಆಯಿತು. ಬನ್ನಿ ಇವಾಗ ಇದನ್ನು ಹೆಂಚು ಮೇಲೆ ಹಾಕ್ಬಿಡೋಣ. ಹೆಂಚು ಮೇಲೆ ಹಾಕಿ ಈ ರೀತಿ ಆ ಶೀಟನ್ನ ತೆಗೆದ್ರೆ ಮುಗೀತು ನಮ್ಮ ಜೋಳದ ರೊಟ್ಟಿ. ಮತ್ತೆ ಇನ್ನೊಂದು ತೊಟ್ಕೊಂಬರ್ತೀನಿ. ನಿಮಗೆ ಗೊತ್ತಾಯಿತು ಅನ್ಕೋತೀನಿ. ಇವಾಗ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ ಹೋಳಿಗೆ ಶಿಟ್ ಮೇಲೆ ತಟ್ಟಿ ತಟ್ಟಿ ಬೇಯಿಸ್ಕೊಳ್ಳೋದು. ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ, ಕೊಡ್ತಾಯಿದ್ದೀನಿ. ಈಗ ಇನ್ನೊಂದು ನೋಡಿ ಎಲ್ಲ ಮಾಡ್ಕೊಂಬಂದ್ಬಿಡ್ತೀನಿ ನಾನು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು, ಸಾಫ್ಟಾಗಿ ಸಬ್ಬಕ್ಕಿ ಸೊಪ್ಪು ಉಪಯೋಗ ಮಾಡಿಕೊಂಡು ಅಂತ. ಓಕೆನಾ? ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಈಗ ನಾನು ಹೋಗಿ ಬರ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಹಾಗೆ ಮುರಿದೋಗ್ಬಿಡುತ್ತೆ ಪ್ರೆಸ್ ಮಾಡಿದ್ರೆ, ಅಷ್ಟು ಸಾಫ್ಟಾಗಿ ಅಷ್ಟು ರುಚಿಯಾಗಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.